ಇಲ್ಲಿವರೆಗೂ ದಿಲೀಪ್ ಅನ್ನೋ ವ್ಯಕ್ತಿ ಅರೆಸ್ಟ್ ಆಗಿಲ್ಲ. ಯಾಕೆ? ಹಣಬಲನ ಜನಬಲನ ಯಾವ ಬಲದಿಂದ ಅವನು ಓಡಾಡ್ತಿದ್ದಾನೆ ಅನ್ನೋದು ಒಂದು ಬೇಕು. ಹಾಗಾದ್ರೆ ಅವನು 10 ಲಕ್ಷ ಹೆಣ್ಮಕ್ಳ ತರಕಾರಿ ವ್ಯಾಪಾರನ ತರಕಾರಿಗಳನ್ನ ಮಾರಾಟ ಇಟ್ಟಿದ್ದಾನ. ಅವನು ಹೆಣ್ಮಕ್ಳು ಬೆಲೆ ಇಲ್ವಾ? ಯಾಕೆ ಸ್ವಾಮಿ ನಿಮ್ಮನೆಲ್ಲ ಹೆಣ್ಮಕ್ಳು ಇಲ್ವಾ? 10 ಲಕ್ಷ ನೀನು ಹೆಣ್ಮಕ್ಳನ್ನ ತರತೀಯ, ಚೆನ್ನಾಗಿರೋ ಹೆಣ್ಮಕ್ಳು ತಗೋತೀಯ ಅಂದ್ರೆ ದಿಲೀಪ ನೀನ್ ಕೋಟಿಗೆ ಬದುಕಿರು. ನೀನ್ ಕೋಟಿಗೆ ಬದುಕಿರು, ನನ್ಗೇನು ಲೆಕ್ಕ ಇಲ್ಲ. ನೀನು ನನಗೆ 10 ಲಕ್ಷಕ್ಕೆ ನಿಮ್ದು ಕೊಟ್ಟು ತಗೋತೀನಿ ಹೆಣ್ಮಕ್ಳನ್ನ ಅಂತ ಹೇಳ್ತೀಯಲ್ಲ, 10 ಲಕ್ಷ ಕೊಡಕ್ಕಾಗಲ್ಲ. 10,000 ರೂಪಾಯಿ ಸೀರೆ ತರ್ತೀನಿ. ತಾಕತ್ತಿದ್ರೆ ಶಿರಾಗ್ ಬಾ, ಇಲ್ಲ ಬಂದು ಕೇಳು, ಅಧಿಕಾರಿಗಳ ಹತ್ರ ನಿಂತ್ಕೋ. FIR ಆಗಿದ್ಯಲ್ಲ, ಬಂದು ನಿಂತ್ಕೋ. ಯಾಕೆ ಎದುರ್ಕೊಂಡಿದ್ಯಾ? ತಪ್ಪಾಡಿಲ್ಲಲ್ಲ ನೀನು. ಈ ಒಂದು ಪತ್ರಿಕಾ ಸಭೆ ನಡೆಸೋದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಜೀನಿ ಕಂಪನಿಯ ಮಾಲೀಕ ದ ಗ್ರೇಟ್ ದಿಲೀಪ ಇದಾನಲ್ಲ, ದಿಲೀಪ ಅನ್ನೋ ವ್ಯಕ್ತಿ ಒಂದು ಹೆಣ್ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಹಾಕೋದು ತುಂಬಾ ದಿವಸಗಳಿಂದ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನ್ಯೂಸ್ ಆಗ್ಬಿಟ್ಟಿದೆ. ಆದ್ರೆ ಅದ್ರಲ್ಲಿ ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇದೇ ಶಿರಾದಲ್ಲಿ ಜೀನಿ ಕಂಪನಿ ಮಾಲೀಕನಾದಂತ ದಿಲೀಪ ಒಂದು ಹೆಣ್ಮಗಳು ಅಲ್ಲಿ ಕೆಲಸ ಮಾಡುವಂತ ಹೆಣ್ಮಗಳಿಗೆ ಲೈಂಗಿಕ ಶೋಷಣೆ ಮಾಡಿದ್ದಾನೆ ಅಂತೇಳಿ ಕಂಪ್ಲೇಂಟ್ ಆಗಿದೆ, ಅಟ್ರಾಸಿಟಿ ಆಗಿದೆ. ಅಷ್ಟೆಲ್ಲ ಆಗಿ ಕಾನೂನು ರೀತಿಯಲ್ಲಿ ನಾವು ಏನ್ ಹೋರಾಟ ಮಾಡ್ಬೇಕು ಅದೆಲ್ಲ ಮಾಡಿದೀವಿ ಅಂತ ಹಲವಾರು ಹೋರಾಟಗಾರರು ನ್ಯೂಸ್ಗಳಲ್ಲೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೂ ಸಹ ಇಲ್ಲಿವರೆಗೂ ದಿಲೀಪ್ ಅನ್ನೋ ವ್ಯಕ್ತಿ ಅರೆಸ್ಟ್ ಆಗಿಲ್ಲ. ಯಾಕೆ? ಹಣಬಲನ ಜನಬಲನ ಯಾವ ಬಲದಿಂದ ಅವನು ಓಡಾಡ್ತಿದ್ದಾನೆ ಅನ್ನೋದು ಒಂದು ಬೇಕು. ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, 10 ಲಕ್ಷಕ್ಕೆ ಬಹಳ ಒಳ್ಳೆ ಹುಡುಗರು ಸಿಗ್ತಾರೆ ಅಂತಾನೆ. ಹಾಗಾದ್ರೆ ಅವನು 10 ಲಕ್ಷ ಹೆಣ್ಮಕ್ಳನ್ನ ತರಕಾರಿ ವ್ಯಾಪಾರನ ತರಕಾರಿಗಳನ್ನ ಒಂದು ಮಾರಾಟಕ್ಕೆ ಇಟ್ಟಿದ್ದಾನ. ಅವನು ಹೆಣ್ಮಕ್ಳಿಗೆ ಬೆಲೆ ಇಲ್ವಾ? ಅವ್ನಿಗೆ ಇವಾಗ ಓಪನ್ ಚಾಲೆಂಜ್ ಮಾಡ್ತೀನಿ. ಎಲ್ಲೋ ಕುತ್ಕೊಂಡು ಯಾರೋ ವಿಡಿಯೋ ಮಾಡೋದನ್ನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ನನ್ಗೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ರಾಜಕೀಯವಾಗಿ ಬೆಳೆಯಕ್ ಬಿಡ್ತಿಲ್ಲ, ನಿನ್ನ ರಾಜಕೀಯ ವಿಚಾರಗಳು ಬೇಡ ನನಗೆ. ನಿನ್ನ ರಾಜಕೀಯ ವಿಚಾರಗಳು ನಿನ್ನ ದಾರಿನಲ್ಲಿ ಹೋಗ್ಲಿ. ನೀನ್ ಏನ್ ಮಾಡಿದ್ಯಾ? ನೀನ್ ಕಳ್ಳನ ಸುಳ್ಳನ ತಪ್ಪು ಮಾಡಿದ್ಯಾ ಇಲ್ಲ ಸೆಕೆಂಡ್ರಿ. ಅದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಯಾರ್ಯಾರ ಹತ್ರನೋ ವಿಡಿಯೋ ಮಾಡಿಸ್ಬಿಟ್ಟು ಆ ಹೆಣ್ಮಕ್ಳ ಬಗ್ಗೆ, ಆ ಹೆಣ್ಮಕ್ಳು ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋಂಗೆ, ಅವ್ರಿಗೂ ಫ್ಯಾಮಿಲಿ ಇದೆ ಮಾರ್ಯಾರೆ, ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಕುಟುಂಬ ಇದೆ, ಅವ್ರಿಗೂ ಗಂಡ ಇದ್ದಾನೆ, ಮಗು ಇದೆ, ಅವ್ರ ಭವಿಷ್ಯ ಏನಾಗ್ಬೇಕು? ಯಾರು ಸುಮ್ಮನೆ ಬಂದ್ಬಿಟ್ಟು ನನ್ನ ಮೇಲೆ ದೌರ್ಜನ್ಯ ಆಗಿದೆ, ಲೈಂಗಿಕ ಶೋಷಣೆ ಆಗಿದೆ ಅಂತ ಯಾರು ಬರ್ತಾರ? ಯಾವನೋ ಒಬ್ಬ ಹೊರಗಡೆ ಹೋದಾಗ ಒಂದ್ ಸ್ವಲ್ಪ ಮಿಸ್ಬಿಹೇವ್ ಮಾಡ್ದ ಅಂದ್ರೆ ತಲೆ ತಗ್ಸ್ಕೊಂಡು ಹೋಗ್ತಾರೆ ಈಗಿನ ಕಾಲದ ಹೆಣ್ಮಕ್ಳು. ಬೆರಳೆಣಿಕೆ ಬಂದು ನಮ್ಮ ಮೇಲೆ ಶೋಷಣೆ ಆಗಿದೆ ಅಂತ ಹೇಳೋರು ಅಂತ ಹೆಣ್ಮಕ್ಳ ಬಗ್ಗೆ ನೀವು ತೇಜೋವಧೆ ಮಾಡಿ ಆ ಹೆಣ್ಮಕ್ಳು ಹನಿ ಟ್ರ್ಯಾಪ್ ಅದು ಇದೊಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ ಹನಿ ಟ್ರ್ಯಾಪ್ ಅನ್ನೋದು. ಈ ಫ್ಯಾಷನ್ ವರ್ಡ್ ನ ಇಟ್ಕೊಂಡು ಇಡೀ ಅಮಾಯಕ ಹೆಣ್ಮಕ್ಳನ್ನ ಬಲಿ ತಗೋತಾ ಇರೋದು. ಯಾಕ್ರಿ ಸ್ವಾಮಿ ನಿಮ್ಮನೆಲ್ಲ ಹೆಣ್ಮಕ್ಳು ಇಲ್ವಾ? 10 ಲಕ್ಷಕ್ಕೆ ನೀನ್ ಹೆಣ್ಮಕ್ಳನ್ನ ತರ್ತೀಯ, ಚೆನ್ನಾಗಿರೋ ಹೆಣ್ಮಕ್ಳನ್ನ ತಗೋತೀಯ ಅಂದ್ರೆ ದಿಲೀಪ ನೀನ್ ಕೋಟಿಗೆ ಬದುಕಿರು. ನೀನ್ ಕೋಟಿಗೆ ಬದುಕಿರು, ನನ್ಗೇನು ಲೆಕ್ಕ ಇಲ್ಲ. ನೀನು ನನಗೆ 10 ಲಕ್ಷಕ್ಕೆ ನಿಮ್ದು ಕೊಟ್ಟು ತಗೋತೀನಿ ಹೆಣ್ಮಕ್ಳನ್ನ ಅಂತ ಹೇಳ್ತೀಯಲ್ಲ, 10 ಲಕ್ಷ ಕೊಡಕ್ಕಾಗಲ್ಲ. 10,000 ರೂಪಾಯಿ ಸೀರೆ ತರ್ತೀನಿ. ತಾಕತ್ತಿದ್ರೆ ಶಿರಾಗ್ ಬಾ, ಶಿರಾ ಸಿಟಿಗೆ ಬಂದ್ಬಿಟ್ಟು ಕುತ್ಕೋ. ಎಲ್ಲೋ ಕುತ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡು ಅವ್ರಿವ್ರ ಹತ್ರ ನ್ಯೂಸ್ ಮಾಡಿಸಿ ಅವ್ರಿವ್ರ ಹತ್ರ ಏನೇನೋ ಹೇಳ್ಸಿ ಕುತ್ಕೊಳ್ಳೋದಲ್ಲ. ದಿಲೀಪ್ ಅವ್ರೆ, ನೀವು ಕಷ್ಟಪಟ್ಟು ಬಂದಿದ್ದೀರೋ ಅಥವಾ ಏನೋ ಮೋಸ ಮಾಡಿ ಬಂದಿದ್ದೀರೋ, ಪ್ರಾಮಾಣಿಕವಾಗಿ ಬಂದಿರೋ, ಅದು ಸೆಕೆಂಡ್ರಿ ರೀ. ಒಂದು ಹೆಣ್ಮಕ್ಳು ಬಗ್ಗೆ ನೀವು 10 ಲಕ್ಷ ಕೊಟ್ರೆ ವ್ಯಾಪಾರ ರೀತಿನಲ್ಲಿ ನೀನ್ ಮಾತಾಡ್ತೀಯ ಅಂದ್ರೆ ನಿನ್ನ ಸಂಸ್ಕಾರ ಅಲ್ಲೇ ಗೊತ್ತಾಗುತ್ತೆ. ಯಾಕೆ ನಮ್ಮನೆಗಳಲ್ಲಿ ಹೆಣ್ಮಕ್ಳಿಲ್ವಾ? ನಮ್ಮನೆಯಲ್ಲಿ ತಾಯಿ ಹೆಣ್ಣು, ನಿನ್ ಹೆಂಡತಿ ಹೆಣ್ಣು, ಎಲ್ಲರೂ ಹೆಣ್ಮಕ್ಳ ತಾನೆ. ನಿನಗೂ ಒಂದು ಹೆಣ್ಮಗು ಇದೆ. ಎಲ್ಲಾ ಹೆಣ್ಮಕ್ಳನ್ನ ಬಿಟ್ಬಿಟ್ಟು ನೀನು ದಿಲೀಪ ಜೀನಿ ಕಂಪನಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸ್ಲಿಮ್ ಆಗ್ತಾರೆ, ಸಣ್ಣಗಾಗ್ತಾರೆ, ಹೆಣ್ಮಕ್ಳಿಗೆಲ್ಲ ಪ್ರಚಾರ ಕೊಟ್ಟು ಸಣ್ಣಗ್ ಮಾಡ್ತೀನಿ, ಹೆಣ್ಮಕ್ಳನ್ನ ದಪ್ಪಗಿರೋರಿಗೆ ಸಣ್ಣಗ್ ಮಾಡ್ತೀನಿ, ಸಣ್ಣಗಿರೋರಿಗೆ ದಪ್ಪಗ್ ಮಾಡ್ತೀನಿ, ಹೆಲ್ತ್ ಕೊಡ್ತೀನಿ ಅಂತ ಓಡಾಡ್ತಿದ್ಯಲ್ಲ ರಾಜ್ಯ ಮಟ್ಟದಲ್ಲಿ. ಏನೋ ಕೋಟಿಗೆ ಬದುಕಿದೀನಿ ಅಂತ ಹೇಳ್ತಿಲ್ಲ, ಇದನ್ನ ನೀನ್ ಕೊಡೋದು ಹೆಣ್ಮಕ್ಳಿಗೆ ಗೌರವ? ನಿನ್ನ ಜೀನಿ ಕಂಪನಿಯಲ್ಲಿರುವಂತ ಪ್ರಾಡಕ್ಟ್ ಆಲ್ಮೋಸ್ಟ್ ಯೂಸ್ ಮಾಡೋದೇ ಹೆಣ್ಮಕ್ಳು ಸ್ವಾಮಿ. ಹೆಣ್ಮಕ್ಳ ಬಗ್ಗೆನೇ ಇಷ್ಟು ನೀಚವಾಗಿ ನೀನ್ ಸ್ಟೇಟ್ಮೆಂಟ್ ಕೊಡ್ತೀಯ, ಅದು ಮೀಡಿಯಾದಲ್ಲಿ ಯಾರೋ ವಿಡಿಯೋ ಮಾಡ್ತಿದ್ದಾರೆ, ಒಂದ್ ಬೈಟ್ ಕೊಡ್ತಿದ್ಯಾ. ಅದು ಬಿಟ್ಬಿಟ್ಟು ಬಾರಯ್ಯ ಪೊಲೀಸ್ ಸ್ಟೇಷನ್ಗೆ ಬಾ, ಇಲ್ಲ ಬಂದು ಕೇಳು, ಅಧಿಕಾರಿಗಳ ಹತ್ರ ನಿಂತ್ಕೋ. FIR ಆಗಿದ್ಯಲ್ಲ, ಬಂದು ನಿಂತ್ಕೋ. ಯಾಕೆ ಎದುರ್ಕೊಂಡಿದ್ಯಾ? ತಪ್ಪಾಡಿಲ್ಲಲ್ಲ ನೀನು. 36 ಕ್ಯಾಮ್ರಾ ಇದೆಯಂತೆ, 36 ಕ್ಯಾಮ್ರಾದಲ್ಲಿ ಎಲ್ಲವೂ ಇದೆಯಂತೆ. ಹಾಗಾದ್ರೆ ಬಾ ಸ್ವಾಮಿ, ಎಲ್ಲೋದೆ? ಎಷ್ಟು ಒಂದು 7 ದಿವಸ ಆಗಿದೆ ಅನ್ಸುತ್ತೆ ಅಲ್ವಾ ಸರ್? 7 ದಿವಸ 8 ದಿವಸ ಆಗ್ತಾರಂತೆ FIR ಆಗಿ. ಒಬ್ಬ ವ್ಯಕ್ತಿ ಹೆಣ್ಮಗಳ ಮೇಲೆ ಶೋಷಣೆ ಮಾಡಿ ಜಾತಿ ನಿಂದನೆ ಮಾಡಿರೋ ಕೇಸ್ ಆಗಿದೆ. ಆ ವ್ಯಕ್ತಿನ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಏನ್ ನಡೀತಿದೆ ಅಂತ ಒಂದ್ ಬೇಕು ನಮ್ಗೆ. ಮಾನ್ಯ ಗೃಹ ಮಂತ್ರಿಗಳ ಉಸ್ತುವಾರಿನಲ್ಲಿರುವಂತಹ ಜಿಲ್ಲೆ ಇದು. ದಲಿತ ಕುಟುಂಬಕ್ಕೆ ಸೇರಿದಂತಹ ಒಬ್ಬ MP ಇದ್ದಾರೆ, MLA ರಾಜಣ್ಣ ಅವರು ಇದ್ದಾರೆ, ಅವ್ರ ಮಗ ರಾಜೇಂದ್ರ ಅವರು ಇದ್ದಾರೆ.
ಎಲ್ಲಿ ಸ್ವಾಮಿ, ಎಲ್ಲಿದ್ದೀರಾ? ಕಮ್ಯುನಿಟಿ, ಸಮುದಾಯ, ಬಾಂಧವ್ಯ, ಬಂಧನ ಎಲ್ಲ ಮರ್ತೋಗ್ಬಿಟ್ಟು ಕೂತಿದ್ದೀರಾ? ಎಷ್ಟೋ ಹೋರಾಟಗಾರರಿಗೆ ದಾರಿಯಾಗಿರೋ ತುಮಕೂರು ಜಿಲ್ಲೆ ಇರುವಂತ ಹೋರಾಟಗಾರರೆಲ್ಲ ಎಲ್ಲಿ ಎಚ್ಚೆತ್ಕೊಂಡಿದ್ದೀರಾ? ಎಲ್ಲಿದ್ದೀರಾ? ನಾವು ಎಲ್ಲೋ ಇರೋರ್ ವಿಡಿಯೋ ನೋಡಿ ಬಂದಿದ್ದಾವೆ. ನಮ್ಮ ಹೆಣ್ಮಗಳು ಅನ್ನೋದು ಜಾತಿ ಬಿಡ್ರಿ ಸ್ವಾಮಿ, ಜಾತಿ, ಧರ್ಮ, ಮತ ಎಲ್ಲ ಬಿಟ್ಬಿಡಿ. ಒಂದು ಹೆಣ್ಣಲ್ವಾ? ನಮ್ಮನೇಲೂ ಅಕ್ಕ ತಂಗಿದಿರದಾರಲ್ವಾ? ನಮ್ಮನೇಲೂ ತಾಯಿ ಇದಾರಲ್ವಾ? ಆದ್ರೆ ಆ ಹೆಣ್ಮಗಳು ಒಂದು ಸತಿ ಬಂದು ನನ್ನ ಮೇಲೆ ಶೋಷಣೆ ಆಗಿದೆ ಅಂತ ಹೇಳಿದಕ್ಕೆ ಆ ಹುಡುಗಿ ವಿರುದ್ಧ ಅದೇ ಪಂಚಾಯತಿಯಲ್ಲಿರುವಂತಹ ಜನಗಳು, ಅದೇ ಹೆಣ್ಣು ಮಕ್ಳುಗಳು ಆಕೆ ವಿರುದ್ಧ ಮಾತಾಡ್ತಾರೆ. ಅಲ್ಲೇ ಕೆಲಸ ಮಾಡುವಂತಹ ಹೆಣ್ಮಕ್ಳು ಬಂದ್ಬಿಟ್ಟು ಆಕೆ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಏನ್ ಮಾಡ್ತಿದ್ದೀರಾ? ಉದ್ದೇಶಪೂರ್ವಕವಾಗಿ ವಿಡಿಯೋ ಮಾಡ್ಬಿಟ್ಟು ಆಕೆ ಬಗ್ಗೆ ತೇಜೋವಧೆ ಮಾಡಿ ಅವಳನ್ನ ನಿಂದನೆ ಮಾಡ್ಸಂಗ್ ಮಾಡಿ ಆ ಹೆಣ್ಣು ಸರಿ ಇಲ್ಲ ಅನ್ನೋ ಟ್ರೈ ಮಾಡ್ತಿದ್ರೆ ಆಕೆಗೂ ಮಾನಸಿಕವಾಗಿ ನೊಂದಿದ್ದಾರೆ ಆಲ್ರೆಡಿ. ಅವಳನ್ನ ಯಾಕೆ ನೋಯಿಸ್ತಿದ್ದೀರಾ? ಯಾರೋ ಬೆರಳೆಣಿಕೆ ಬಂದು ನಮ್ಮಲ್ಲಿ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಅವ್ರನ್ನ ಹತ್ತಿಕ್ಕೋ ಲೆವೆಲ್ಗೆ ನೀವು ಬಂದಿದ್ದೀರಾ ಅಂದ್ರೆ ಹೆಣ್ಣು ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲಿದೆ. ಬಾಬಾ ಸಾಹೇಬ್ರು ಹೇಳಿದ್ರು ಮಹಿಳಾ ಸ್ವಾತಂತ್ರ್ಯ, ಮಹಿಳಾ ಸಮಾನತೆ ಅಂತ ಹೇಳಿದ್ದವರು. ಅಂತಹ ಒಂದು ಸಂವಿಧಾನದಲ್ಲಿರುವಂತಹ ಕಾನೂನನ್ನ ಪಾಲನೆ ಮಾಡಕ್ ಯಾರೋ ಒಂದು ಹುಡುಗಿ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಕಂಪ್ಲೇಂಟ್ ಕೊಟ್ಟು ಇಷ್ಟು ದಿವಸ ಆದ್ರೂ ಕಾನೂನು ರೀತಿ ಕ್ರಮ ಯಾಕಾಗಿಲ್ಲ? ಎಲ್ಲೋ ಬಚ್ಚಿಟ್ಕೊಂಡು ವಿಡಿಯೋ ಮಾಡೋದೇನಕ್ಕೆ? ದಿಲೀಪ 10 ಲಕ್ಷ ಕೊಟ್ರೆ ಒಳ್ಳೆ ಹುಡುಗಿ ಬರ್ತಾಳೆ, ಇವ್ಳಿಗಿಂತ ಒಳ್ಳೆ ಹುಡುಗಿ ಬರ್ತಾಳೆ. ಎಷ್ಟು ಜನ ಹುಡುಗಿರ್ ನೋಡಿದ್ಯಾ ನೀನು? ಎಷ್ಟು ಜನ ಹುಡುಗಿರ್ನ ಈ ತರ ಬಳಸ್ಕೊಂಡಿದ್ಯಾ? ಸುಮಾರು ಜನ ಊಹಾಪೋಹಗಳಿದೆ. ಅಲ್ಲೇ ಕೆಲಸ ಮಾಡ್ತೀಯಾ. ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಮಾಲೀಕ ಬರ್ಮೋಡ ಚಡ್ಡಿ ಟಿ ಶರ್ಟ್ ಹಾಕೊಂಡ್ ಬರ್ತೀಯ ನೀನು? ಆಫೀಸ್ ಪ್ರೋಟೋಕಾಲ್ ಇಲ್ವಾ? ಅಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಂದಾಗ ಅಲ್ಲಿಗೆ ESI ಒಂದು ಏನಂತಾರೆ ಜವಾನ್ರು, ಅವ್ರ ಕಾವಲುಗಾರರು ಇರ್ಬೇಕು, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಇರ್ಬೇಕು. ಇಟ್ಟಿದ್ಯಾ ಸೆಕ್ಯೂರಿಟಿಗಳನ್ನ ಹೆಣ್ಮಕ್ಳಿಗೆ ಅಂತೇಳಿ? ಹೆಣ್ಮಕ್ಳಿಗೆ ಅಗತ್ಯವಾಗಿ ವುಮೆನ್ಸ್ ಎಲ್ಲಿರ್ಬೇಕು? ಇಟ್ಟಿದ್ಯಾ? ದಿನಗೂಲಿ ಕೊಡ್ತೀಯಾ? ದಿನಗೂಲಿ ಕೊಟ್ಟು ಕೆಲಸ ಮಾಡಿಸ್ಕೊಂತೀಯಾ? ಆದ್ರೆ ದಿನಗೂಲಿನ ದಿನ ಕೊಡಲ್ಲ ನೀನು, ತಿಂಗಳು ಕೊಡ್ತೀಯ. ಯಾಕೆ? ದಿನ ಕೊಡೋಕೆ ಯಾಕಾಗಲ್ಲ? ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ಯಾ? ಕೆಲ್ಸಕ್ಕೆ ತಗೊಂಡೋದ್ ಆಧಾರ್ ಕಾರ್ಡ್ ನ ತಗೊಂಡಿದ್ಯಾ? ಆಧಾರವಾಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ಯಾ? ಅಥವಾ ID ಕಾರ್ಡ್ ಕೊಟ್ಟಿದ್ಯಾ? ಏನೂ ಕೊಟ್ಟಿಲ್ಲ. ಜೀನಿ ಕಂಪನಿ, ನಾನ್ ದೊಡ್ಡ ಮಾಲೀಕ, ಕೋಟಿಗೆ ಬದುಕಿದ್ದೀನಿ. ಆಸ್ ಅ ಲೇಬರ್ ಲಾ ಪ್ರಕಾರ ಏನಾದ್ರು ರೂಲ್ಸ್ ಗಳು ಇದೆಯಾ ನಿನ್ನಲ್ಲಿ? ನೀನೇ ರಾಜ, ನೀನೇ ಮಂತ್ರಿ, ನೀನೇ ಜವಾನ. ಪಾಪ ನಿಮ್ ಕಂಪನಿ ಟಾಪ್ 1 ಕಂಪನಿ, ನಿನ್ನ ಹತ್ರ ಇರೋ ದುಡ್ಡು ನೋಡ್ಬಿಟ್ಟು ಅಮಾಯಕ ಹೆಣ್ಮಗಳು ಕೆಲಸ ಮಾಡ್ತಿದ್ಲು. ಪಾಪ ನಿನ್ ಮೇಲೆ ಹನಿ ಟ್ರಾಪ್ ಮಾಡಕ್ ಬಂದ್ಬಿಟ್ಲು ಅಲ್ವಾ? ನೀನ್ ಬಹಳ ಸಭ್ಯಸ್ಥ, ಅದಕ್ಕೆ ನೀನೆಲ್ಲೋ ಒಂದು ಮರೇಲಿ ಕುತ್ಕೊಂಡಿದ್ಯಾ, ಕುತ್ಕೊಂಡ್ ವಿಡಿಯೋ ಮಾಡ್ತೀಯಾ. ನನ್ನ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ಸ್ವಾಮಿ, ಮೊದ್ಲು ನೀನ್ ರಾಜಕೀಯಕ್ಕೆ ಬರ್ತೀಯೋ, ಇನ್ನೊಬ್ಬ ಯಾವನೋ ರಾಜಕೀಯದ ನಿನ್ ಮೇಲೆ ಕೆಸರಿಡ್ತಾವನೋ, ನೀನ್ ಅವನ ಮೇಲೆ ಕೆಸರಿಡ್ತೀಯೋ, ಇನ್ನ 4 ಜನ ಎತ್ಕರ್ತೀಯೋ, ಮೊದ್ಲು ನ್ಯಾಯ ಮಾತಾಡು. ಹೆಣ್ಮಗ್ಳ ಹತ್ರ ಮಿಸ್ಬಿಹೇವ್ ಮಾಡಿದ್ಯಾ ಅಂತಂದ್ರೆ ಬಾ, ಮಾಡಿಲ್ಲ ಅಂದ್ರೂ ಬಾ, ಬಂದ್ ಕುತ್ಕೊಂಡು ಕಾನೂನು ರೀತಿನಲ್ಲಿ ಬಗೆಹರಿಸ್ಕೋ. ಎಲ್ಲೋ ಕುತ್ಕೊಂಡು ಆ ಹೆಣ್ಮಕ್ಳು ತೇಜೋವಧೆ ಯಾಕೆ ಮಾಡ್ತಿದ್ಯಾ? ಅವ್ರ ಕುಟುಂಬದ ಯಾಕೆ ಹಾಳು ಮಾಡ್ತಿದ್ಯಾ? ಆಮೇಲಿಂದ ನಿಂದೊಂದು ಏನಂದ್ರೆ ನಿನ್ನ ವಿರುದ್ಧ ಯಾರನ್ನ ಮಾತಾಡಿದ್ರೆ ಕೆಲಸದಿಂದ ಏಕಾಏಕಿ ತೆಗೆಯೋದು. ಒಬ್ಬ ಹೆಣ್ಮಗಳಾಗ್ಲಿ ಒಬ್ಬ ಉದ್ಯೋಗಿನ ತೆಗಿಬೇಕು ಅಂದ್ರೆ ಲೇಬರ್ ಲಾ ಪ್ರಕಾರ 1 ತಿಂಗಳು ಮೊದಲೇ ನೋಟಿಸ್ ಕೊಡ್ಬೇಕು. ಕೊಟ್ಟಿದ್ಯಾ ನೀನ್ ನೋಟಿಸ್ನ? ಏಕಾಏಕಿ ನಿಂದು ದರ್ಪ. ಯಾರು ಲೇಬರ್ ಡಿಪಾರ್ಟ್ಮೆಂಟ್ ಇಲ್ವಾ? ಕಾರ್ಮಿಕ ಇಲಾಖೆನವ್ರು ಯಾರು ಇಲ್ವಾ? ಯಾರು ಗಮನ ಹರಿಸ್ತಾನೆ ಇಲ್ವಾ? ಇತ್ತೀಚೆಗೆ ಅಲ್ಲಿ ಹೋದಾಗ ಒಂದು ಮಾಹಿತಿ ಸಿಕ್ಕಿದೆ. ಏನಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಹೋದ ತಕ್ಷಣ ಅಲ್ಲಿರೋ ಜನಗಳನ್ನ, ಯಾರು ದಿನಗೂಲಿ ಲೆಕ್ಕದಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನ ಕಲ್ಲು ಮುಳ್ಳಲ್ಲಿ ಓಡಿಸ್ತಿರಂತೆ. ಹೆಣ್ಮಕ್ಳನ್ನ ಓಡಿಸ್ಬಿಟ್ಟು ದಚ್ಚಿಡೋದು. ಯಾಕಪ್ಪ? ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡಕ್ಕಾಗಲ್ಲ ನಿನ್ ಕೈಲಿ, ಒಂದು ESI PF ಕೊಡಕ್ಕಾಗಲ್ಲ, ಮಹಿಳೆಯರಿಗೆ ಬೇಕಾಗಿರುವಂತ ಸೌಲಭ್ಯಗಳು ಕೊಡಕ್ಕಾಗಲ್ಲ ನಿನ್ಗೆ. ಹೆಣ್ಮಕ್ಳನ್ನ ದುಡಿಸ್ಕೊಂತೀಯ, ದನ ದುಡಿಸ್ಕೊಂಡು ತಿಂಗಳ ಸ್ಯಾಲರಿ ಕೊಡ್ತೀಯ. ಅದು ದಿನಗೂಲಿ ಎಷ್ಟು? 400 ರೂಪಾಯಿ. ಆಯ್ತು, 400 ರೂಪಾಯಿ ಕೊಡ್ತೀಯ. ಒಂದು ಕಂಪನಿಯಲ್ಲಿ ಒಂದು ವ್ಯಕ್ತಿ 111 ದಿವಸ ಕೆಲಸ ಮಾಡಿದ್ರೆ ಆತನ್ನ ಪರ್ಮನೆಂಟ್ ಮಾಡ್ಕೋಬೇಕು, ESI PF ಕೊಡ್ಬೇಕು ಅನ್ನೋದು ಲೀಗಲ್ ಆಗಿದೆ. ನೀನ್ ಮಾಡಿದ್ಯಾ? ರೂಲ್ಸ್ ಫಾಲೋ ಮಾಡಿದ್ಯಾ? ಅಲ್ಲಿರೋರು ಯಾರೋ ಹೇಳ್ತಾರೆ ನಮ್ಮ ಪಂಚಾಯತಿನಲ್ಲಿ ಅಷ್ಟು ದುಡ್ಡು ಇಷ್ಟು ದುಡ್ಡು ಕೊಟ್ಟಿದೆ. ಇವನೇ ಹೇಳ್ತಾನೆ, ಯಾರು ದಿಲೀಪ ಅನ್ನೋನು, ನಾನು ಪಂಚಾಯತಿಗೆಲ್ಲ ಇಷ್ಟು ಕೊಟ್ಬಿಟ್ಟಿದ್ದೀನಿ ಅಷ್ಟು ಕೊಟ್ಟಿದ್ದೀನಿ ಅಂತ. ಪಂಚಾಯತಿ PDOಗಳು ಏನ್ ಮಾಡ್ತಿದಾರೆ ಸ್ವಾಮಿ? ಯಾಕೆ PDOಗಳಿಗೆ ಫಂಡ್ ಬಂದಿಲ್ವಾ? ಇವ್ರ ಹತ್ರ ತಗೊಂಡ್ ಜೀನಿ ಕಂಪನಿ ಮಾಲೀಕರ ಹತ್ರ ಪಂಚಾಯತಿ ಡೆವಲಪ್ ಮಾಡಕ್ ದುಡ್ಡು ತಗೊಂಡಿದ್ರ? ಸಾಕ್ಷಿ ತೋರಿಸಿ. ಸರ್ಕಾರದಿಂದ ದುಡ್ಡು ತಗೊಂಡಿಲ್ಲ ನೀವು, ಜೀನಿ ಕಂಪನಿಯಿಂದ ದುಡ್ಡು ತಗೊಂಡು ನೀವು ಪಂಚಾಯತಿನ ಡೆವಲಪ್ ಮಾಡ್ತಿದ್ದೀರಾ ಅಲ್ವಾ? ಅದೇ ತಾನೇ ಹೇಳಿಕೆ ಕೊಟ್ಟಿರೋದು. ಅದನ್ನ ಕೊಡಿ, ಅದನ್ನ ಮಾಹಿತಿ ಕೊಡ್ರಿ ಸ್ವಾಮಿ. PDOಗಳು, VA, ಯಾರು ಅದಕ್ಕೆ ಸಂಬಂಧಪಟ್ಟ CO ಇದಾರೆ, ಜಿಲ್ಲಾವಾರು CO, ಅವ್ರಿಗೂ ಕೊಡ್ರಿ ಮಾಹಿತಿ. ಮತ್ತೆ ದಯವಿಟ್ಟು ಹೇಳ್ತೇವೆ, ಬೆರಳೆಣಿಕೆ ಎಷ್ಟು ಹೆಣ್ಮಕ್ಳು ಬಂದು ನಮ್ಮ ಮೇಲೆ ಶೋಷಣೆ ಆಗಿದೆ ಅಂತ ಬೀದಿಗೆ ಬರ್ತಾರೆ. ಅಂತ ಹೆಣ್ಮಕ್ಳು ತೇಜವಧೆ ಮಾಡೋದು, ಅನಿಟ್ರಪ್ ಅಂತ ಪಟ್ಟ ಕಟ್ಟೋದು, ಅವ್ರನ್ನ ಮಾನಸಿಕ ಕುಂಸುವಂತ ಕೆಲಸಗಳನ್ನ ದಯವಿಟ್ಟು ಮಾಡ್ಬೇಡಿ. ಯಾಕೆ ಅಂದ್ರೆ ನಿಮ್ಮ ಒಂದು ಕೆಟ್ಟ ನೀಚ ಮನಸ್ಥಿತಿಗೆ ಎಷ್ಟೋ ಹೆಣ್ಮಕ್ಳು ಜೀವನಗಳು ಬೀದಿ ಬಂದ್ಬಿಡುತ್ತೆ. ಎಷ್ಟೋ ಹೆಣ್ಮಕ್ಳು ಎಷ್ಟೇ ಟಾರ್ಚರ್ ಆದ್ರೂ ಈ ಒಂದು ಮನಸ್ಥಿತಿ ಇದೆಯಲ್ಲ, ನಿಮ್ಮ ಕೊಳಕು ಮನಸ್ಥಿತಿನಲ್ಲಿ ವಿಡಿಯೋ ಮಾಡಿಸಿ ಆಗ್ತಿದಿರಲ್ಲ, ಅದರಿಂದನೇ ಸಹ ಎಷ್ಟೋ ಹೆಣ್ಮಕ್ಳು ಬೇಡಪ್ಪ, ಯಾರ ಸವಾಸನೂ ಬೇಡ, ಏನಾಗೈತೋ ಆಗೋಗ್ಬಿಡ್ಲಿ ಅಂತೇಳಿ ಹೊಟ್ಟೆಗಿಟ್ಟುಕೊಂಡು ನರಳುತ್ತಿದ್ದಾರೆ, ಮಾನಸಿಕವಾಗಿ ನೊಂದ್ಕೊಂತಿದ್ದಾರೆ. ಆದ್ರೆ ಕಾನೂನು ಅನ್ನೋದು ಬಹಳ
ಸ್ಟ್ರಿಕ್ಟ್ ಆಗಿದೆ. ಬಾಬಾ ಸಾಹೇಬ್ರು ಕಾನೂನು ಕೊಟ್ಟಿದ್ದಾರೆ. ನೀವೆಷ್ಟೇ ಕಳ್ಳಾಟ ಆಡಿದ್ರು, ನೀವೆಷ್ಟೇ ಮೋಸ ಮಾಡಕ್ ನೋಡಿದ್ರು, ಹಿಂಬಾಗಿಲಿನಲ್ಲಿ ಹೋಗಕ್ ಹೋದ್ರು, ಇನ್ಫ್ಲೂಯೆನ್ಸ್ ಮಾಡ್ಸಕ್ ಹೋದ್ರು ಯಾವ್ದೂ ನಡೆಯಲ್ಲ. ಇಲ್ಲಿ ಈಗ ನಾವು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ಒಂದೇ ಒಂದು ಹೇಳೋದು, ಇಷ್ಟು ದಿವಸ ಆದ್ರೂ ಕಾನೂನು ರೀತಿಯಲ್ಲಿ ಕ್ರಮ ಆಗಿಲ್ಲ, ಇಷ್ಟು ದಿವಸ ಆದ್ರೂ ಆ ಹೆಣ್ಮಕ್ಳಿಗೆ ಏನು ನ್ಯಾಯ ಸಿಗ್ಬೇಕು ಸಿಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದ ಎಲ್ಲಾ ಸಂಘಟನೆಗಳಲ್ಲೂ ಒಂದು ಮನವಿ, ದಯಮಾಡಿ ನೀವು ಜಾತಿ ಧರ್ಮ ಯಾವ್ದು ನೋಡ್ದಲ್ಲ ಹೆಣ್ಮಗಳು ನಿಮ್ಮನೆ ಮಗಳು ಅಂತೇಳಿ ಆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಒಂದು, ಎರಡನೇದು, ಇದು ಹಿಂಗೆ ಆದ್ರೆ ಅವನನ್ನ ಅರೆಸ್ಟ್ ಮಾಡ್ದಲೆ ಅವನನ್ನ ಹಣ ಬಲದಿಂದ ಪ್ರಾಬಲ್ಯದಿಂದ ಏನಾದ್ರು ತಪ್ಪಿಸ್ಕೊಳಕ್ ನೋಡಿ ಅವನಿಗೆ ಬೇಲ್ ಮಾಡಿಸೋದು ಅಥವಾ ಬೇರೆ ತರ ಮಾಡಕ್ ಹೋಗಿ, ಮತ್ತೆ ಬೇರೆ ಮೀಡಿಯಾದವರೆಲ್ಲ ತುಂಬಾ ಆತನ ಈ ಹೆಣ್ಮಗಳನ್ನ ತೇಜವಧೆ ಮಾಡಿದ್ದಾರೆ, ತಪ್ಪಿಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಆ ಬಿಂಬಿಸಿದಕ್ಕೆ ಸಾಕ್ಷಿ ಕೊಡ್ಬೇಕು, ಇಲ್ಲಾಂದ್ರೆ ಬಿಡಲ್ಲ. ಅವ್ರು ಏನೇನ್ ಹೇಳಿದಾರೆ, ನೀವು ಮೀಡಿಯಾಗಳಲ್ಲಿ ಆಕೆ ಬಗ್ಗೆ ಕೆಟ್ಟದಾಗಿ ಏನೇನ್ ಪ್ರತಿಬಿಂಬಿಸ್ತಿದ್ರೆ ಅದಕ್ಕೆಲ್ಲ ಸಾಕ್ಷಿ ಸಮೇತ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಅದನ್ನ ಕಾನೂನು ರೀತಿನಲ್ಲಿ ಏನ್ ಕ್ರಮ ತಗೋಬೇಕು, ನಾವ್ ಎಲ್ಲಿ ಹೋಗ್ಬೇಕು ಅಲ್ಲಿ ಮಾಡೇ ಮಾಡ್ತೀವಿ ಕೆಲಸನ.